ಎಲ್ಲರಿಗೂ ಆತ್ಮೀಯವಾದಂಥ ನಮಸ್ಕಾರ. ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ಮತ್ತೊಂದು ಮಹತ್ವದ ಹೆಜ್ಜೆಯ ಗುರುತನ್ನ ಈಗ ಆರಂಭ ಮಾಡಲಿದ್ದೇವೆ. ಕಳೆದ ವರ್ಷ ಅಂದರೆ ಕಳೆದ 18 ತಿಂಗಳ ಹಿಂದೆ ಭಗವದ್ಗೀತೆಯ ಸರಣಿ ಕಾರ್ಯಕ್ರಮವನ್ನು ಮಾಡಿದ್ದು ತಮಗೆಲ್ಲ ನೆನಪಿದೆ ಅಂತ ಭಾವಿಸ್ತೀನಿ. ಈಗ ಅದೇ ರೀತಿಯಲ್ಲಿ ಬಹುದಿನಗಳ ಅಪೇಕ್ಷೆ ಆಚಾರ್ಯತ್ರಯರನ್ನ ಕುರಿತಾದಂಥ 1 ವರ್ಷದ ಸರಣಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು, ಅದರ ಆರಂಭ ಬಿಂದುವಾಗಿ ನಾವೆಲ್ಲ ಈಗ ಸೇರಿದ್ದೇವೆ. ಇದು ಉದ್ಘಾಟನೆಯ ಸರಣಿಯ ಮೊದಲ ಕಾರ್ಯಕ್ರಮ ಆದ್ದರಿಂದ ಹಿರಿಯರಿಂದ ಒಂದಷ್ಟು ಮಾತುಗಳ ಅಪೇಕ್ಷೆ ಸಹಜ ಕೂಡ. ಹಾಗಾಗಿ ಸ್ವಲ್ಪ ಹೊತ್ತಿನ ವೇದಿಕೆಯ ಕಾರ್ಯಕ್ರಮದ ನಂತರದಲ್ಲಿ 1-2 ಹಾಡುಗಳು ಕೂಡ ಇರ್ತದೆ. ಆ ನಂತರದಲ್ಲಿ ಕಾರ್ಯಕ್ರಮ ಮುಗಿಯುವಂಥದ್ದು. ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ದಯವಿಟ್ಟು ವೇದಿಕೆಯನ್ನ ಸಜ್ಜುಗೊಳಿಸಬೇಕು ಅಂತ ನಾನು ಕಾರ್ಯಕರ್ತನ ಕೇಳ್ಕೊಳ್ತೇನೆ. ಇಲ್ಲಿ ಇರುವವರ ಕೆಲವರ ಪರಿಚಯ ತಮಗೆಲ್ಲ ಇದ್ದೇ ಇದೆ ಅಂತ ಭಾವಿಸ್ತೇನೆ. ಆದರೂ ಕೂಡ ಸಾಂದರ್ಭಿಕವಾಗಿ 1-2 ಮಾತುಗಳ ಪರಿಚಯವನ್ನ ನಾನು ಮಾಡಿಕೊಡ್ತೇನೆ. ಬನ್ನಿ ಮೇಡಮ್, ಬನ್ನಿ. ಅಲ್ಲಿಂದನೇ ಶುರು ಮಾಡೋಣ. ಈಗ ಬಂದು ಕೂತ್ಕೋತಾ ಇದ್ದಾರೆ. ಗಾಯತ್ರಿ ಅವರ ಪರಿಚಯ ನಿಮಗೆಲ್ಲ ಈಗಾಗಲೇ ಬಹಳಷ್ಟು ಆಗಿದೆ. ಸುಮಾರು 132 ತನಕ ಬರ್ತಿರುವಂತಹ ಇಂಚರ ಕಾರ್ಯಕ್ರಮ ನಡೆಯೋದಕ್ಕೆ ಬೆನ್ನೆಲುಬು ಕೂಡ ಅವರು. ಈಗ ಇಷ್ಟೊತ್ತು ನೋಡಿದ ಹಾಡುಗಳನ್ನ ತಯಾರಿ ಮಾಡಿಸಿ ಅವರನ್ನೆಲ್ಲ ಹಾಡೋದಕ್ಕೆ ಸಿದ್ಧ ಮಾಡಿಕೊಟ್ಟವರು ಅವರು. ಹಾಗಾಗಿ ಈ ಕಾರ್ಯಕ್ರಮ ಮತ್ತು ಸಂಸ್ಥೆ ಎಲ್ಲವೂ ಕೂಡ ಗಾಯತ್ರಿ ಕೇಶವ್ ಮತ್ತು ಕೇಶವಮೂರ್ತಿ ಅವರ ಇಬ್ಬರ ಹಿತಾಸಕ್ತಿಗಳಿಂದಲೇ, ಅವರ ಆಸಕ್ತಿಯಿಂದಲೇ ನಡೀತಾ ಇರುವಂತದ್ದು ಬಹಳ ಮುಖ್ಯ. ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಅಧ್ಯಕ್ಷರಾದಂತಹ ಶ್ರೀ ಎಂ ಚಂದ್ರಶೇಖರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಬೆಂಬಲ ಕೊಡ್ತಾ, ಅದಕ್ಕೆ ಪ್ರೋತ್ಸಾಹ ನೀಡ್ತಾ, ಅದಕ್ಕೆ ಏನ್ ಬೇಕೋ ಅದನ್ನ ಮಾಡೋಣ ಅಂತಾನೆ ಹುರಿದುಂಬಿಸ್ತಾರೆ. ಯಾವುದನ್ನು ಹೇಳಿದಾಗ ಅಯ್ಯೋ ಇದೆಲ್ಲ ಕಷ್ಟ ಆಗತ್ರಿ, ಬೇಡರಿ ಅಂತ ಅವ್ರು ಏನಾದ್ರು ಅಂದು ಬಿಟ್ರೆ ಕಾರ್ಯಕ್ರಮ ಬಹುಶಃ ಮುಂದುವರಿಯೋದೇ ಇಲ್ಲ, ಅಲ್ಲೇ ನಿಂತು ಹೋಗುತ್ತೆ. ಆದ್ರೆ ಯಾವತ್ತೂ ಕೂಡ ಅವರು ಆತರ ಹೇಳಿದ್ದಿಲ್ಲ. ನಾವ್ ಏನೇ ಯೋಜನೆ ಹಾಕೊಂಡ್ರು ಮಾಡ್ಬೋದು, ನೀವು ಮಾಡ್ತೀರಾ ಬಿಡಿ, ಮಾಡೋಣ ಅಂತಾನೆ ಮುಂದುವರಿಸ್ತಾರೆ. ಅಂತ ಒಬ್ರು ಬೆಂಬಲಿಗೆ ನಿಂತ್ರೆ ಮಾಡೋರಿಗೆ ಹೆಚ್ಚು ಉತ್ಸಾಹ ಸಿಗ್ತದೆ. ಆ ರೀತಿಯ ಒಬ್ಬ ಸದ್ವ್ಯಕ್ತಿ ಶ್ರೀಯುತ ಚಂದ್ರಶೇಖರ್ ಅವರು, ಸಾಂಸ್ಕೃತಿಕ ಚಿಂತಕರವರು, ಸಮಾಜ ಸೇವಕರು ಮತ್ತು ನಮ್ಮ ಈ ಅಕಾಡೆಮಿಯ ಒಂದು ಬೆನ್ನೆಲುಬು ಕೂಡ. ಹಾಗೆ ನಮ್ಮ ಜೊತೆ ವಿಜಯ್ ಹಾವನೂರ್ ಇದ್ದಾರೆ. ಅವರನ್ನು ಕೂಡ ತಾವೆಲ್ಲ ಹಾಡುಗಳ ಮೂಲಕ ಬಲ್ಲರಿ ಅಂತ ನಾನು ಭಾವಿಸ್ತೇನೆ. ಸಂಸ್ಕೃತದ ವಿದ್ವಾಂಸರು ಅವರು, ಸಂಗೀತ ಸಂಯೋಜಕರು ಮತ್ತು ಗಾಯಕರೂ ಕೂಡ, ಮತ್ತು ಶಿಕ್ಷಕರಾಗಿ ಕೆಲಸ ಮಾಡಿದಂಥವರು, ಈ ಅಕಾಡೆಮಿಯ ಗೌರವ ಸಲಹೆಗಾರರು ಕೂಡ. ಹಾಗಾಗಿ ಅವರ ಮಾತುಗಳಿಗೆ ತುಂಬವೇ ಬೆಲೆ ಇರುತ್ತೆ. ಅವರು ನಮ್ಮೊಂದಿಗಿದ್ದಾರೆ, ವಿಜಯ್ ಹಾವನೂರ್ ಅವರು. ಅವರಿಗೂ ಕೂಡ ಸ್ವಾಗತ. ಹಾಗೆ ಮತ್ತೊಬ್ಬರು ಹಿರಿಯರು ಶ್ರೀಯುತ ಕೆ.ಸಿ. ರಮೇಶ್ ರವರು, ಸಂಸ್ಥೆಯನ್ನ ಬಲ್ಲವರಿಗೆ ಆರಂಭದಿಂದ ಕೂಡ ಅವರನ್ನ ನೋಡಿ ಗೊತ್ತಿರ್ತದೆ. ಅವರು ಸಾಂಸ್ಕೃತಿಕ ಕೆಲಸಗಳಿಗೆ ನಮಗೆ ಒತ್ತಾಸೆಗೆ ನಿಲ್ಲುವಂತವರು. ಅವರು ಕೂಡ ಗಾಯಕರು ಕೂಡ. ಸಂಸ್ಕಾರ ಭಾರತಿ ಪುಸ್ತಕ ವಿಭಾಗದಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಕಾಡೆಮಿಯ ಸ್ಥಾಪನೆಯಾದದ್ದ ದಿನದಿಂದಲೂ ಕೂಡ ಪೋಷಕರಾಗಿ ನಮಗೆ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ನಾನೇನ್ ಮಾಡ್ತಿದ್ದೀನೋ ಆ ರೀತಿಯ ನಿರೂಪಣೆಯ ಕೆಲಸವನ್ನ 10 ಹಲವು ಬಾರಿ ಮಾಡಿದಂತಹ ಮಹಾನುಭಾವರು ಶ್ರೀಯುತ ಕೆ.ಸಿ. ರಮೇಶ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ನಾನು ಕೋರ್ತೇನೆ. ಹಾಗೆ ಇವತ್ತಿಗೆ ಗೌರವವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿ ಶ್ರೀಯುತ ವೆಂಕಟೇಶ್ ಶೇಷಾದ್ರಿ ಅವರು. ಅವರ ಪರಿಚಯವನ್ನು ಸ್ವಲ್ಪ ವಿಸ್ತೃತವಾಗಿ ಮಾಡಿಕೊಡ್ತೇನೆ. ಇವರು ಕೆನರಾ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಅವರು. ಕೆನರಾ ಬ್ಯಾಂಕ್ನ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಾದಂತಹ ಜೋಗರದೊಡ್ಡಿ ಕೆಪಿಜೆ, ಅಲ್ಲಿಯ ಕೆಪಿಜೆ ಪ್ರಭು ಕರಕುಶಲ ತರಬೇತಿ ಸಂಸ್ಥೆ ಹಾಗೂ ಬೆಂಗಳೂರಿನ ಮಾಹಿತಿ ತಂತ್ರಜ್ಞಾನ ತರಬೇತಿ ಸಂಸ್ಥೆ, ಈ ಎರಡರಲ್ಲೂ ಕೂಡ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದಂಥವರು. ಇಲ್ಲಿವರೆಗೆ ನೋಡಿ, ಇವರು ಮಾಡಿರುವಂತಹ ಮುಖ್ಯವಾದ ಕೆಲಸ ಯಾವುದು ಅಂತ ನಾನು ಹೇಳದ ಹೋದ ನಿಮಗೆ ಗೊತ್ತಾಗುತ್ತೆ. ಸುಮಾರು 7,000ಕ್ಕೂ ಹೆಚ್ಚು ಕನ್ನಡೇತರರಿಗೆ ಕನ್ನಡ ಭಾಷೆಯನ್ನ ಕಲಿಸಿದ್ದಾರೆ. ಇವತ್ತು ಕನ್ನಡ ಉಳಿಯುತ್ತೋ ಇಲ್ವೋ ಅಂತ ನಾವು ಬರುವಾಗ ನಾರಾಯಣ ಅವರು ನಾವು ಮಾತಾಡ್ಕೊಂಡು ಬಂದ್ವಿ. ಮ್ಯಾಗಝೈನ್ಸ್ ತರಿಸೋರಿಲ್ಲ, ಕನ್ನಡ ಪತ್ರಿಕೆ ಓದೋರಿಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ಕನ್ನಡ ಮಾತಾಡೋರಿಲ್ಲ, ಮಕ್ಕಳು ಕೂಡ ಇಂಗ್ಲಿಷಲ್ಲೇ ಮಾತಾಡ್ತಾರೆ ಅಂತೆಲ್ಲ ಮಾತಾಡ್ಕೊಂಡು ಬಂದ್ವಿ. ಬಹುಶಃ ಅದಕ್ಕೆ ಉತ್ತರವಾಗಿ ಏನೋ ಇವರು ಇಲ್ಲಿ ಬಂದಿದ್ದಾರೆ. ಇವತ್ತು ಕನ್ನಡೇತರರಿಗೆ ಕನ್ನಡ ಭಾಷೆಯನ್ನ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಅವರು ಸ್ಥಾಪಿಸಿದಂತಹ ಯೂತ್ಸ್ ಫಾರ್ ಬ್ಯಾಂಕ್ ಜಾಬ್ಸ್ ವೇದಿಕೆಯ ಮುಖಾಂತರ 5,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಯ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ. ಬಹಳ ಮುಖ್ಯ.
ಅಂದ್ರೆ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡೋದು ಒಂದು ವಿಧಾನ ಆದ್ರೆ ಅವ್ರ ಜೀವನವನ್ನೇ ಕಟ್ಟಿಕೊಳ್ಳುವಂತಹ ರೀತಿಯಲ್ಲಿ ಮಾಡೋದಿದೆಯಲ್ಲ ಬಹಳ ದೊಡ್ಡದದು. ಆ ಮೂಲಕ ಒಂದು ಸಮಾಜವನ್ನೇ ಬೆಳೆಸಿದಂತ ಒಂದು ಶಕ್ತಿ ಬರ್ತದೆ ಅನ್ನುವಂಥದ್ದು. ಹಾಗೆ ನಮ್ಮ ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಅಧ್ಯಾತ್ಮ ಈ ಎಲ್ಲ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಕೂಡ ಇವರು ನಡೆಸಿಕೊಟ್ಟಿದ್ದಾರೆ. 3,000ಕ್ಕೂ ಹೆಚ್ಚು ಮಹಿಳೆಯರು, ವಿದ್ಯಾರ್ಥಿನಿಯರಿಗೆ ಸ್ವ ಉದ್ಯೋಗ ಶಿಕ್ಷಣವನ್ನ ಕೂಡ ಅವರು ನೀಡಿದ್ದಾರೆ. ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಬಹಳ ಪ್ರಮುಖವಾದ ಕೆಲಸ ಅದು ಅಂತ ಭಾವಿಸ್ತೇನೆ. ಬರೀ ನಾಡಿನಲ್ಲಿ ಮಾತ್ರ ಅಲ್ಲ, ಲಕ್ನೋ ಕನ್ನಡ ಸಂಘ, ಕೆನರಾ ಬ್ಯಾಂಕ್ ಉದ್ಯೋಗಿಗಳ ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿದ್ದಾರೆ. ಇವರ 50ಕ್ಕೂ ಹೆಚ್ಚು ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಅದಲ್ಲದೆ ಗಾಯತ್ರಿ ವೈಭವ, ಈ ಗಾಯತ್ರಿ ಅಲ್ಲ, ಮಕರಂದ, ಶಿಲ್ಪಿ, ವಿಜ್ಞಾನ ಸುಧೆ ಈ ಪತ್ರಿಕೆಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೆನರಾ ಬ್ಯಾಂಕ್ ಸ್ಥಾಪಕರಾದಂತಹ ಅಮ್ಮಂಬಳ ಸುಬ್ಬರಾವ್ ಪೈ ಅವರ ಗಾದೆಗಳ ಗುಡಾಣ, ದಿನಕ್ಕೊಂದು ಸುಭಾಷಿತ, ನಮ್ಮ ಮುತ್ತು ನಮ್ಮ ರಾಜ್, ನಿನ್ನೆ ತಾನೇ ಅವರು ಹುಟ್ಟುಹಬ್ಬ ಮಾಡಿದ್ವಿ, ಕರ್ನಾಟಕ ದರ್ಶನ, ಗೊತ್ತಿದ್ರೆ ಹೇಳಿ, ಇದೆಲ್ಲ ಪುಸ್ತಕದ ಶೀರ್ಷಿಕೆ ಹೇಳ್ತಾ ಇರೋದು. ಆ ಎಲ್ಲ ಪುಸ್ತಕಗಳು, 108 ಆಧ್ಯಾತ್ಮಿಕ ರಸಪ್ರಶ್ನೆಗಳು ಅನ್ನೋದು ಕೂಡ, ಹೀಗೆ 12ಕ್ಕೂ ಹೆಚ್ಚು ಕೃತಿಗಳನ್ನ ಕೂಡ ಬರೆದಿದ್ದಾರೆ. ಅಂದ್ರೆ ಸಮಾಜ ಸೇವೆ, ಸಾಹಿತ್ಯ ಎಲ್ಲವನ್ನೂ ಕೂಡ ಅವರು ತಮ್ಮೊಟ್ಟಿಗೆ ಸೇರಿಸಿಕೊಂಡು ಬೆಳೆದಂತವರು. ಇವರು ಕನ್ನಡ ಸಂಸ್ಕೃತಿ, ಮಹಿಳಾ ಮತ್ತು ಯುವ ಸಬಲೀಕರಣ ಕ್ಷೇತ್ರಕ್ಕೆ ಸಲ್ಲಿಸಿರುವಂತಹ ಸೇವೆಗಾಗಿ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಹಾಗೂ ಸಾಧಕ ರತ್ನ ಪ್ರಶಸ್ತಿ ಅಲ್ಲದೆ ಕನ್ನಡ ಪರಿಚಾರಕ ಪ್ರಶಸ್ತಿ, ಸೇವಾ ಸರ್ವೋತ್ತಮ ಪ್ರಶಸ್ತಿ, ತ್ರಿಜಲ ಜಂಗಮ ಪ್ರಶಸ್ತಿ ಮತ್ತು PB ಶ್ರೀನಿವಾಸ್ ಯಶೋನಿಧಿ ಪ್ರಶಸ್ತಿ, ಹೀಗೆ ಅನೇಕ ಇನ್ನೂ ಸಣ್ಣ ಪುಟ್ಟಿದೆ ಅನೇಕ ಪ್ರಶಸ್ತಿಗಳಿಗೆ ಇವರು ಕೂಡ ಭಾಜನರಾಗಿದ್ದಾರೆ. ಅಂಥವರನ್ನ ನಾವು ಇವತ್ತು ಅಭಿನಂದಿಸಿ ಗೌರವಿಸಲಿದ್ದೇವೆ. ನಂತರ ಅವರ ಮಾತುಗಳನ್ನು ಕೂಡ ಕೇಳೋಣ. ಮೊದಲಿಗೆ ಅಭಿನಂದನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮಾಡೋಣ. ಹಾಗೆ ಇವರು ಧನ್ಯವಾಗಲಿ ಬದುಕು, ಮಂಕುತಿಮ್ಮನ ಕಗ್ಗದಿಂದ ನುಡಿ ರತ್ನಗಳು ಹಾಗೂ ದಿನಕ್ಕೊಂದು ಪ್ರಶ್ನೆ ಮಾಲಿಕೆ, ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗುವಂಥದ್ದು. ಅದರ ಮೂಲಕ ಕೂಡ ಇವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆಧ್ಯಾತ್ಮಿಕ ರಸಪ್ರಶ್ನೆಗಳದು ಮಾಮೂಲಿ ಬೇರೆದಲ್ಲ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆಗಳು ಸುಮಾರು 670 ಪ್ರಶ್ನೆಗಳನ್ನ ಇದರಲ್ಲಿ ಅವರು ಕೇಳಿದ್ದಾರೆ ಅಂತ. ಅಂದ್ರೆ ಆ ಮೂಲಕ ಕೂಡ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಕೂಡ ಅವರು ಕೈ ಹಾಕಿದ್ದಾರೆ. ಹೀಗೆ ಅನೇಕ ದೃಷ್ಟಿಗಳಿಂದ ಸಮಾಜಕ್ಕೆ ಬೇಕಾಗುವಂತಹ ವ್ಯಕ್ತಿತ್ವ ಇವರದ್ದು. ಅವರನ್ನ ನಾವು ಸಂಸ್ಥೆಯಿಂದ ಗೌರವಿಸೋಣ. ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರು ಇತರರು ಅವರಿಗೆ ನೆರವಾಗಬೇಕು ಅಂತ ಕೇಳ್ಕೊಳ್ತೇನೆ. ಶಿವಣ್ಣ ತುಂಬಾ ಅಡ್ಡ ಬರ್ತಾ ಇದ್ದಾರೆ. ನಾನು ಮನೆಗೆ ಹೋಗ್ಬಿಡ್ತೀನಿ ಈಗ ಅಷ್ಟೇ. ಇದೇನೋ ಗೊಬ್ಬೆ ಈ ಥರ ಇಟ್ಕೊಂಡು ಅವ್ರ ಬೈ ಎಲ್ಲ ಈ ಕಡೆ ನೋಡಿ. ಒಂದು ನಿಮಿಷ ಬನ್ನಿ ಬನ್ನಿ ಬನ್ನಿ. ಈಗ ನಮ್ಮನ್ನ ಉದ್ದೇಶಿಸಿ ಗಣ್ಯರುಗಳು ಎಲ್ಲ ಅವರವರ ಅಭಿಪ್ರಾಯಗಳನ್ನು ಹೇಳಲಿಕ್ಕಿದ್ದಾರೆ. ಶ್ರೀಯುತ KC ರಮೇಶ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೂ ಸಂಸ್ಥೆಯ ಬಗ್ಗೆ ನಿಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದೇ ಒಂದು ಒಳ್ಳೆ ವಿಶೇಷ ಅಂದ್ಕೊಂಡಿದ್ದೇನೆ ನಾನು. ಯಾಕೆಂದರೆ ಆಚಾರ್ಯತೆಯರು, ಕರ್ನಾಟಕದ ಹೆಮ್ಮೆಯ ಆಚಾರ್ಯತೆಯರು, ಕರ್ನಾಟಕದ ಹೆಮ್ಮೆ ಕರ್ನಾಟಕದವರೇ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾನು ಪಾಜಕ ನೋಡಿದ್ದೀನಿ, ಕಾಲಡಿ ನೋಡಿದ್ದೀನಿ. ರಾಮಾನುಜಾಚಾರ್ಯರು ಬಹಳ ವರ್ಷ ಇಲ್ಲಿ ಬಂದು ಧರ್ಮವನ್ನು ವಿಸ್ತರಿಸಿದಂಥ ಮೇಲುಕೋಟೆ ಕ್ಷೇತ್ರದಲ್ಲೂ ಸುತ್ತಾಡಿದ್ದೀನಿ. ಹಾಗಾಗಿ ಪುಣ್ಯ ವಿಶೇಷದಿಂದ ಆಚಾರ್ಯತೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತೊಂದು ಅರ್ಹತೆ ಅಂದರೆ ಈ ಶತಮಾನದ ಅಂದರೆ
2000 ಇಸವಿಯಿಂದ ಈಚೆಗೆದ್ದು ಪ್ರಾರಂಭದಲ್ಲಿ 4-5 ವರ್ಷ ನಾನು ಮತ್ತು ವಿಜಯ ಹಾವನೂರವರು ಒಟ್ಟಿಗೆ ಸಂಸ್ಕಾರ ಭಾರತಿ ಎಂಬ ಸಂಸ್ಥೆಯಲ್ಲೇ ಕೆಲಸ ಮಾಡಿದ್ದೀವಿ. ಆ ಕಾರ್ಯಕ್ರಮಗಳಿಗೆ ಬರ್ತಿದ್ದಂಥ ಶ್ರೀ ಕೇಶವಮೂರ್ತಿ ಅವರು, ಆನಂತರ ಅವರ ಶ್ರೀಮತಿ ಗಾಯತ್ರಿಯವರು, ಇವರ ಸ್ನೇಹ ಇದೇ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅರ್ಹತೆ. ಈ ಸಂದರ್ಭದಲ್ಲಿ ಮತ್ತೇನು ಹೆಚ್ಚಿಗೆ ಮಾತಾಡುವ ಅಗತ್ಯ ಕಾಣದು. ಹಾಗಾಗಿ ನಾನು ಎಲ್ಲರಿಗೂ ವಂದಿಸಿ, ಮುಖ್ಯವಾಗಿ ಶ್ರೀ ವೆಂಕಟೇಶ್ ಶೇಷಾದ್ರಿಯವರಿಗೆ ನನ್ನ ವೈಯಕ್ತಿಕ ಸಂಸ್ಥೆಯ ಪರವಾಗಿ ಆಗಿದೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದ ರಮೇಶ್ ಅವರೇ. ಶ್ರೀಯುತ ವಿಜಯ ಹಾವನೂರವರು ಅವರು ನಮ್ಮೊಟ್ಟಿಗೆ ಅವರ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ. ಪರವಾಗಿಲ್ಲ, ನಿಮ್ಮ ಅನುಕೂಲಕ್ಕೆ. ಕುತ್ಕೊಂಡು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಕುಳಿತುಕೊಂಡೇ ಮಾತಾಡೋದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ನಾನು ಕೇಳ್ತಾ ಇದ್ದೇನೆ. ವಯಸ್ಸಹಜ ಒಂದು ಕಾರಣದಿಂದ ಹೆಚ್ಚು ನಿಂತ್ಕೊಂಡು ಮಾತಾಡೋದು ಕಷ್ಟವಿತ್ತು ನನಗೆ. ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ಜೊತೆಗೆ ಇದ್ದು ಅವರ ಕಾರ್ಯವೈಖರಿಯನ್ನು ನೋಡಿ ಸಂತೋಷಪಟ್ಟಿದ್ದೇನೆ. ಹಿರಿಯರನ್ನು ಗೌರವಿಸ್ತಕ್ಕಂತಹ ಪರಮಶಿವನ್ ಅವರಂತಹ ಅಧ್ಯಕ್ಷರನ್ನು ಅವರು ಪಡೆದುಕೊಂಡು ಈ ಸುಗಮ ಸಂಗೀತ ಅಕಾಡೆಮಿಯನ್ನು ಮುನ್ನಡೆಸಿರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರತಕ್ಕಂತಹ ವಿಷಯ. ಹಾಗೆಯೇ ಅವರು ಒಂದೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಥೀಮ್ಯಾಟಿಕ್ ಆಗಿ ಅದನ್ನು ನಡೆಸ್ತಕ್ಕಂಥದ್ದು, ವಿಷಯಾಧಾರಿತವಾಗಿ ಆ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಅದನ್ನು ಚಾಲನೆ ಕೊಟ್ಟು ಅದನ್ನು ಮುನ್ನಡೆಸ್ತಕ್ಕಂಥದ್ದು ಅವರ ಒಂದು ನಿಷ್ಠೆಗೆ ನಾನು ಒಂದು ತುಂಬ ಪ್ರಶಂಸೆ ಮಾಡಲಿಕ್ಕೆ ಬಯಸ್ತೇನೆ. ನಾನು ಲಾಸ್ಟ್ ಟೈಮು ಅವರು ಭಗವದ್ಗೀತೆ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದ್ರು. ನನಗೆ ಆಹ್ವಾನ ಇತ್ತು, ನನಗೇನು ಅನಾರೋಗ್ಯ ಇತ್ತು ತುಂಬ. ಅವಾಗ ಕೆಲವು ಕಾರ್ಯಕ್ರಮಗಳಿಗೆ ಬರಲಿಕ್ಕಾಗಲಿಲ್ಲ. ಭಗವದ್ಗೀತೆ ಬಗ್ಗೆ ಕಾರ್ಯಕ್ರಮವನ್ನು ರೂಪಿಸಿದಾಗ ನಾನು ಅಂದ್ಕೊಂಡಿದ್ದು ಇದು ಯಾವ ರೀತಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಕೇಶವಮೂರ್ತಿಯವರು, ಇದು ಪಕ್ಕ ವೇದಾಂತದ ವಿಷಯ. ಇದು ಭಗವದ್ಗೀತೆ, ಉಪನಿಷತ್ತು, ವೇದಗಳು ಇವೆಲ್ಲ ವೇದಾಂತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಇದನ್ನು ಹಾಡಿನ ರೂಪದಲ್ಲಿ ಯಾವ ರೀತಿ ತರಲಿಕ್ಕೆ ಸಾಧ್ಯತೆ ಉಂಟು ಅಂತ ಯೋಚನೆ ಮಾಡಿದ್ದುಂಟು. ಆದರೆ ಅದನ್ನೆಲ್ಲ ಪರಿಶ್ರಮ ಪಟ್ಟು ಅನೇಕ ಕವಿಗಳ ಕವಿತೆಗಳನ್ನು ಆಲಿಸಿ ಅದಕ್ಕೆ ರಾಗ ಸಂಯೋಜನೆ ಮಾಡಿಸಿ ಗಾಯಕರನ್ನು ಹುಡುಕಿ ತಂದು ಹಾಡಿಸಿ ಅದರಲ್ಲಿ ಗೆದ್ದಿದ್ದಾರೆ ಅವರು. ಅವರಿಗೆ ಮೊಟ್ಟ ಮೊದಲು ಅಭಿನಂದನೆ ನಾನು ಸಲ್ಲಿಸಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ನಿಷ್ಠೆ ಮತ್ತು ಛಲ ಎರಡೂ ಬೇಕಾಗ್ತದೆ. ಅದೆರಡೂ ಕೂಡ ಈ ದಂಪತಿಗಳಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಇದು ಕವಿಗಳು ಕಂಡಂತೆ. ಆಚಾರ್ಯ ತ್ರಯರು ಕವಿಗಳು, ಕನ್ನಡದ ಕವಿಗಳು ಕಂಡಂತೆ. ಸಂಸ್ಕೃತದಲ್ಲಿ ಬೇಕಾದಷ್ಟಿದೆ ಆಚಾರ್ಯ ತ್ರಯರ ಬಗ್ಗೆ. ಶಂಕರಾಚಾರ್ಯರು ಬಹಳ ಅತ್ಯುತ್ತಮವಾದಂತಹ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ. ನಾನೇ ಕೆಲವಷ್ಟು ರೆಕಾರ್ಡ್ ಮಾಡಿಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಅದು ತುಂಬ ವೈದರ್ಭಿ ಶೈಲಿಯಲ್ಲಿ ಪ್ರಕಟಿತವಾದಂತಹ ಶಂಕರಾಚಾರ್ಯರ ಕೃತಿಗಳು ತುಂಬ ಚೆನ್ನಾಗಿದೆ. ಅದೆಲ್ಲ ನಾನು ಕೆಲವು ರೆಕಾರ್ಡ್ ಮಾಡಿದ್ದೇನೆ. ತುಂಬ ರಾಜ್ಯಪಾಲರು ಕೂಡ ತುಂಬ ಇಷ್ಟಪಟ್ಟು ಆ ಸಿಡಿಯನ್ನು ತೆಗೆದುಕೊಂಡು ಹೋಗಿದ್ದು ನನಗೆ ಇನ್ನೂ ನೆನಪಿನಲ್ಲಿದೆ. ಹೀಗೆ ಆಚಾರ್ಯ ತ್ರಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಹಾಗೆ ಮಧ್ವಾಚಾರ್ಯರು, ನಮ್ಮ ವಿಜಯಕುಮಾರ್ ಅವರು ಹೇಳಿದಾಗೆ ಇವರೆಲ್ಲ ನಮ್ಮ ದೇಶದ ಆಸ್ತಿಗಳಿವರೆಲ್ಲ. ವಿಜಯಕುಮಾರ್ ಅವರು ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾತನಾಡ್ತಾರೆ, ವಿಷಯ ಸಂಗ್ರಹಣ ಮಾಡಿ
ಅದನ್ನು ಪ್ರಸ್ತಾವನೆ ಮಾಡೋದ್ರಲ್ಲಿ ಅವರು ಗಟ್ಟಿಗರು. ಹಾಗಾಗಿ ಇವತ್ತಿನ ದಿವಸ ಈ ಕನ್ನಡ ಕವಿಗಳು ಕಂಡಂತೆ ಆಚಾರ್ಯತ್ರಯರು ಅಂಬಿತಕ್ಕಂತಹ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಚೆನ್ನಾಗಿ ನಡೆದಿದೆ. ಇವತ್ತೆಲ್ಲ ಅನೇಕ ಲಲನಾಮಣಿಗಳು ಚೆನ್ನಾಗಿ ಹಾಡಿದ್ದಾರೆ. ಗಾಯತ್ರಿಯವರು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಇವರದ್ದು ಪರಿಶ್ರಮ ಭಾಳ ಇದೆ. ಗಾಯತ್ರಿ ಮೇಡಮ್ ಕೂಡ ಸುಮ್ಮನೆ ಅವ್ರನ್ನ ಪರಿಗಣಿಸೋಗಿಲ್ಲ, ತುಂಬ ಪರಿಶ್ರಮ ಪಡ್ತಾರೆ. ಆ ಹೆಣ್ಮಕ್ಳನ್ನೆಲ್ಲ ಸೇರಿಸ್ಕೊಂಡು ಅವರಿಗೆಲ್ಲ ಗಾಯನದ ಒಂದು ಕಲಿಕೆಗಾಗಲಿ ಮತ್ತೊಂದಕ್ಕಾಗಲಿ ಅವರು ಎಲ್ಲ ಪ್ರೋತ್ಸಾಹ ಕೊಡ್ತಾ ಇಡೀ ಮನೆಯ ವಾತಾವರಣ ಸಂಗೀತಮಯವಾಗಿರುತ್ತೆ. ಕೇಶವಮೂರ್ತಿಗಳು ಕೂಡ ಅದಕ್ಕೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇವರಿಬ್ಬರನ್ನು ಕೂಡ ನಾನು ಬಹುವಾಗಿ ಅಭಿನಂದಿಸ್ತೇನೆ. ಮತ್ತು ಇಲ್ಲಿ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ನಾನು ಅಭಿವಂದನೆಯನ್ನು ಸಲ್ಲಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಸನ್ಮಾನಿತರಾಗಿರ್ತಕ್ಕಂತಹ ವೆಂಕಟೇಶ್ ಪ್ರಸಾದ್ರವರು ಅವರು ನಿಜವಾಗ್ಲೂ ಕೂಡ ಅವರ ಸಾಧನೆಯನ್ನು ಸ್ವಲ್ಪ ನೋಡಿದೆ ನಾನು. ಕೆಲವು ವಿಚಾರಗಳನ್ನು ಮಾತ್ರ ಹೇಳಿದ್ದಾರೆ. ಪುಸ್ತಕವನ್ನು ಕೊಟ್ಟರು. ಆ ಪುಸ್ತಕದಲ್ಲಿ ಅನೇಕ ಚಿತ್ರ ಸಹಿತವಾಗಿರ್ತಕ್ಕಂಥ ಮಾಹಿತಿಗಳು ತುಂಬ ಚೆನ್ನಾಗಿದೆ. ಕನ್ನಡದ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ. ಸಾವಿರಾರು ಜನಕ್ಕೆ ಕನ್ನಡವನ್ನು ಹೇಳಿಕೊಟ್ಟಿದ್ದಾರೆ. ಇವತ್ತು ನಿಜವಾಗೂ ಕೂಡ ಕನ್ನಡ ಸತ್ತು ಹೋಗ್ತಾ ಇದೆ. ನಾವು ಈಗ ಮಲ್ಲೇಶ್ವರದಲ್ಲಿ ಇದ್ದೆ, 23 ವರ್ಷ ಮಲ್ಲೇಶ್ವರದಲ್ಲಿ ಇದ್ದೆ. ಅಲ್ಲಿಂದ ಕಾರಣಾಂತರಗಳಿಂದ ನಾನು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿದ್ದೇನೆ. ನಿಜವಾಗ್ಲೂ ಕೂಡ ಅವ್ರು ಹೇಳಿದಾಗೆ ಅಪಾರ್ಟ್ಮೆಂಟಲ್ಲಿ ಕನ್ನಡ ಸತ್ತು ಹೋಗ್ತಾ ಇದೆ. ಅದಕ್ಕೆ ಕಾರಣ ನಾವೇನೆ. ಮಕ್ಕಳಿಗೆ ಇಬ್ಬರಿಗೂ ಕನ್ನಡ ಬರುತ್ತೆ, ಆದರೆ ಮಾತಾಡೋದು ಅವ್ರು ಇಂಗ್ಲೀಷಲ್ಲಿ. ಇದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮಕ್ಕಳಿಗೆ ಬರುವಂತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ನಾನು ಅದನ್ನು ಬಯಸ್ಕೊಳ್ತೇನೆ. ವೆಂಕಟೇಶ್ ಪ್ರಸಾದ್ರವರಿಗೆ ಅವರ ಕೈಂಕರ್ಯಕ್ಕೆ ನನ್ನ ವಿಶೇಷವಾದಂತಹ ಅಭಿನಂದನೆ ಮತ್ತು ಅಭಿವಂದನೆಯನ್ನು ಸಲ್ಲಿಸಿ, ದರಾ ವಿಜಯಕುಮಾರ್ ಅವರಿಗೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದ ವಿಜಯನವರವರು. ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಸಂಸ್ಥೆಯ ಬಗ್ಗೆ ಇರ್ಬೋದು, ವೈಯಕ್ತಿಕವಾಗಿ ಇರಬಹುದು, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕೂಡ ಇರಬಹುದು. ಅವರಿಗೆ ಧನ್ಯವಾದಗಳು. ಈಗ ಇವತ್ತು ಸನ್ಮಾನಿತರಾದಂತಹ ಶ್ರೀಯುತ ವೆಂಕಟೇಶ್ ಶೇಷಾದ್ರಿ ಅವರು ನಮ್ಮನ್ನು ಉದ್ದೇಶಿಸಿ ಒಂದು 4 ಮಾತಾಡಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ನಮಸ್ಕಾರ. ನಾನು ನಮ್ಮ ಕೇಶವಮೂರ್ತಿ ಅವರು 1 ತಿಂಗಳಿಂದನೇ ಹೇಳಿಬಿಟ್ಟಿದ್ರಿ ಕಾರ್ಯಕ್ರಮನ. ಆದರೆ ಇವತ್ತು ನಮ್ಮ ಮನೇಲಿ ಏನಾಯ್ತು ಅಂದ್ರೆ ನಮ್ಮ 4 ಜನ ವಯೋವೃದ್ಧರಿದ್ದಾರೆ. ನಮ್ಮ ತಂದೆಗೆ 98+, ನಮ್ಮ ತಾಯಿಗೆ 91+, ನಮ್ಮ ಮಿಸಸ್ ಅವ್ರ ತಂದೆ ಅವರು ನಮ್ಮಲ್ಲೇ ಇದ್ದಾರೆ. ಎಲ್ಲ 4 ಜನ ಇಲ್ಲೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. 94+, ನಮ್ಮ ಅತ್ತೆ ಅವ್ರಿಗೆ 90+. 90+ ಬೇರೆ ಅಂತ ಅರ್ಥ ಮಾಡ್ಕೋಬೇಕು. 90. ಈ 4 ಜನರೂ ಅಂದ್ರೆ ಒಂದೇ ಇದಾಗಿದ್ದಾರೆ. ಊಟ ಎಲ್ಲ ನಮ್ಮ ಮನೇಲಿ ಆಗುತ್ತೆ, ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇವತ್ತು ನಮ್ಮ ತಂದೆಯವ್ರಿಗೆ ಸ್ವಲ್ಪ ಏನೋ ಒಂಚೂರು ಹೆಲ್ತ್ ಒಂಚೂರು ಅಪ್ಸೆಟ್ ಆಯ್ತು. ನಾನೇ ಕೇಶವಮೂರ್ತಿ ಅವ್ರಿಗೆ ಹೇಳುವ ಅಂತಿದ್ದೆ. ಯಾಕೆ ನಾನೊಂದು ಪುಸ್ತಕ ಬರೆದಿದ್ವು, ಅದೆಲ್ಲರಿಗೂ ಕೊಡೋಣ ಅಂತ. ಅದಕ್ಕೆ ನಾ ಪೋರ್ಟ್ರ್ ಮಾಡಿಬಿಡೋಣ, ಇವತ್ತು ಬರೋಕ್ ಆಗೋದಿಲ್ಲ ಅಂತ ಹೇಳೋಣ ಅಂತ. ಅದು ಸ್ವಲ್ಪ ಚೇತರಿಸ್ಕೊಂಡ್ರು ಅವರು. ಆಮೇಲೆಲ್ಲ ನಾನು ಬರ್ತೀನಿ, ಒಂದು ಗಂಟೆ ಕಾಲ ಬಂದು ಹೋಗೋಣ ಅಂತ. ಅದೇ ನಮ್ಮಲ್ಲಿರೋದು ಎಲೆಕ್ಟ್ರಾಸಿಟಿ ಕಡೆ, ಅಲ್ಲಿಂದ ಬರ್ಬೇಕಲ್ಲ. ಅದಕ್ಕೆ ಆದ್ರೆ ಇಲ್ಲಿ ಬಂದಾಗ ನನಗೆ ಕೇಶವಮೂರ್ತಿ ಅವರೇನೋ ಬೇರೆ ತರ ಹೇಳಿದ್ರು. ಇಲ್ಲಿ ತುಂಬಾ ಮಕ್ಕಳುಗಳಿದ್ದಾರೆ, ಮಕ್ಕಳ ಉದ್ದೇಶ ಮಾತನಾಡಿ. ಇಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಯಾರಿ ಉಟ್ಕೊಂಡಿದ್ದಾರೆ. ನಾನೇ ರಿಸೆಪ್ಷನ್ ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಓಪನ್ ಮಾಡಿದ್ರೆ ಏನೋ ರಿಸೆಪ್ಷನ್ ನಡೀತಾ ಇದೆ. ನಾನೇನ್ ಮಾಡಿದೆ, ನಮ್ಮ ಇವರು ಕಿರುತರನೇತೆ ಅವರು ನಮ್ಮ ಜೊತೆ ಬಂದಿದ್ರಲ್ಲ, ಮುಖಪ್ಪ ಇನ್ನೊಂದೇನೋ ಇರ್ಬೇಕು ಅಂತ ಅಲ್ಲಿ ಬಾಗಿಲು ತಟ್ಟದೆ, ಅಲ್ಲಿ ಯಾರು ಓಪನ್ ಆಗ್ಲಿಲ್ಲ ಅಲ್ಲಿ. ಆಮೇಲೆ ಗೊತ್ತಾಯ್ತು, ಇವ್ರ ಹಾಡುಗಳು ಕೇಳಿ ಶಂಕರಾಚಾರ್ಯದ ಫೋಟೋ ನೋಡಿದ್ರೆ ಗೊತ್ತಾಯ್ತು ಇದು ಏನು. ನಮ್ಮ ಅವರವರು ಒಂದು ಹೇಳಿದ್ರು ಏನಂದ್ರೆ ಕನ್ನಡ ಸತ್ತು ಹೋಗ್ತಿದೆ ಅಂತ. ಅದಕ್ಕೊಂದು ಸಣ್ಣದೊಂದು ಎಕ್ಸಾಂಪಲ್ ಇದೆ, ತಮಾಷೆನೂ ಇದೆ ಅದು. ನಾನು ಲಕ್ನೋದಲ್ಲಿ ಕೆಲಸ ಮಾಡಿದ್ದೆ
4 years ಅಲ್ಲಿ ಕೆಲಸ ಮಾಡಿದೆ ಲಕ್ನೋದಲ್ಲಿ. ಅಲ್ಲಿ ನಮ್ಮೊಬ್ಬ ಕ್ಲರ್ಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದ. ಅವನು 4-5 ವರ್ಷ ಆದ್ಮೇಲೆ ಅವನಿಗೆ ಟ್ರಾನ್ಸ್ಫರ್ ಇದಾಯ್ತು, ಪ್ರಮೋಷನ್ ಆಯ್ತು, ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದ, ಇಲ್ಲಿ ಬರಬೇಕು ಅಂತ. ಅವನು ತೆಗೆದು ಬೆಂಗಳೂರಿಗೆ ಹಾಕ್ಬಿಟ್ರು. ಅವನಿಲ್ಲಲ್ಲಪ್ಪ, ನಾ ಬೆಂಗಳೂರಿಗೆ ಎಲ್ಲಾದ್ರೂ ಬರೋದಿಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಬೇಕಾದ್ರೆ ರಿವರ್ಸಲ್ ತಗೊಂಡ್ಬಿಡ್ತೀನಿ, ಹೊರತು ಬರಲ್ಲ ಅಂತ. ನಾನು ಹೇಳಿದೆ, ಇಲ್ಲಲ್ಲಪ್ಪ, ಬೆಂಗಳೂರು ಅಂತ ಸ್ವರ್ಗ, ಅಲ್ಲಿ ಚಳಿ, ಅಲ್ಲಿ ಎದುರುಗಡೆ -1 ಬರ್ತದೆ, 45-50 ಹೋಗ್ತದೆ. ಇಲ್ಲಿ ನಿಮ್ಗೊಂಥರ ಏರ್ ಕಂಡೀಷನ್ ಸಿಟಿ, ಇದು ಆರಾಮಾಗಿರ್ಬೋದು ಬಾ ಅಂತ ಹೇಳಿ ನನಗೆ ಫೋರ್ಸ್ ಮಾಡಿದೆ. ಮೇನ್ ಪ್ರಾಬ್ಲಮ್ ಅವನಿಗೆ ಏನಂದ್ರೆ, ಅವನ ಹೆಂಡತಿಗೆ ಹಿಂದಿ ಒಂದ್ಬಿಟ್ಟು ಏನು ಬರಲ್ಲ, ಇಂಗ್ಲಿಷ್ ಬರೋದಿಲ್ಲ. ಸಾಮಾನ್ಯ ಲೇಔಟ್ ಇದ್ರೊಳಗಡೆ ಫ್ಲಾಟ್ಗಳೆಲ್ಲೆಲ್ಲರೂ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರ್ತದೆ. ಇಂಗ್ಲಿಷ್ ಗೊತ್ತಿದ್ರೆ ಕನ್ನಡ ಹತ್ರ ಮಾಡ್ಕೋಬಹುದು, ಇಂಗ್ಲಿಷ್ ಎಲ್ಲ ಮಾತಾಡ್ಬಿಡುತ್ತೆ, ಮುಗಿಸ್ಕೊಂಡ್ಬಿಡ್ಬೋದು. ಅವ್ರಿಗೆ ಒಂದೇ ಒಂದು ನಯಾ ಪೈಸೆ ಇಂಗ್ಲಿಷ್ ಬರಲ್ಲ, ಹಿಂದಿ ಮಾತ್ರ ಬರ್ತದೆ. ಅದಕ್ಕೆ ಇವನಿಗೆ ನಾಳೆ ಏನಾಗುತ್ತೆ, ನಮ್ಮ ಹೆಂಡತಿಗೆ ಪಾಪ ಎಲ್ಲಿರ್ತಾಳೆ, ಮನೆಯಲ್ಲೇ ಕೂತ್ಕೋಬೇಕಾಗತ್ತಲ್ಲ 3 ವರ್ಷ ಅಂತ ಅವ್ನಿಗೆ ಯೋಚನೆ. ಕೊನೆಗೆ ಕರ್ಕೊಂಡು ಬಂದ್ರು, ಒಂದು ಫ್ಲಾಟ್ ಅಂತ ಬಿಟ್ಟಾಯ್ತು. ಅಲ್ಲೆಲ್ಲರೂ ಕನ್ನಡಿಗರು, ಇವಳೊಬ್ಬಳೆ ಮಾತ್ರ ಹಿಂದಿ ಅವಳು. ಕೊನೆಗೆ ಅವಳೇನ್ ಮಾಡಿದ್ಲು, ಒಂದು ಬುದ್ಧಿವಂತಿಕೆ ಮಾಡಿದ್ಲು. ಸಣ್ಣ ಮಕ್ಕಳುಗಳು ಇರ್ತಾರಲ್ಲ, ಅವಕ್ಕೆಲ್ಲ ಹಿಂದಿ ಚೆನ್ನಾಗಿ ಗೊತ್ತಿರುತ್ತೆ. ಅವಳ ಹತ್ರ 5 ಗಂಟೆ ಹೊತ್ತಿಗೆ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಮಾಡ್ಬಿಟ್ಟು ಎಲ್ಲಾರನ್ನು ಕೂರಿಸಿ, ನೀವು ಕನ್ನಡದಲ್ಲಿ ಮಾತಾಡಿ, ನಾ ಕಲ್ತ್ಕೊಂಡ್ ಬಿಡ್ತೀನಿ ಕನ್ನಡನ ಅಂತ. ಅವ್ರ ಹಸ್ಬೆಂಡ್ಗೂ ಹೇಳಿದ್ರು, ಹಸ್ಬೆಂಡ್ ಒಳ್ಳೇದಾಯ್ತು, ಹಾಗೆ ಕಲ್ತ್ಕೊಂಡ್ಬಿಡಿ ನೀನು ಅಂತ ಹೇಳಿ. ಆಫ್ಟರ್ 2 months ಆದ್ಮೇಲೆ ಏನಾಯ್ತು, ಆಫ್ಟರ್ 2 months ಆದ್ಮೇಲೆ ಅವಳು ಒಂದೇ ಒಂದು ಕನ್ನಡ ಕಲ್ತ್ಕೊಳ್ಳೇ ಇಲ್ಲ. ಈ ಹುಡುಗರು ಹೇಳಿದ್ರಂತೆ, ಆಂಟಿ ನೀವು 3 ವರ್ಷ ಕರ್ನಾಟಕದಲ್ಲಿ ಇರ್ತೀರಿ, 3 ವರ್ಷ ತೆಲಂಗಾಣಕ್ಕೆ ಹೋಗ್ತೀರಾ, 3 ವರ್ಷ ತಮಿಳ್ನಾಡಿಗೆ ಹೋಗ್ತೀರಾ, ಕನ್ನಡ ಕಲ್ತ್ಕೊಂಡು ಏನ್ ಮಾಡ್ತೀರಾ, ಅದ್ರ ಬಂದು ಇಂಗ್ಲಿಷ್ ಕಲ್ತ್ಕೊಂಡ್ ಬಿಡಿ. ಕೊನೆಗೆ ಅವ್ನ ಗಂಡಗಿಂತ ಹೆಚ್ಚಾಗಿ ಇಂಗ್ಲಿಷ್ ಕಲ್ತ್ಕೊಂಡ್ಬಿಟ್ಟವಳು. ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಟ್ರು ಅಂತ ಹೇಳಿದ್ರೆ, ಅವ್ರು ಚೆನ್ನಾಗಿ ಇಂಗ್ಲಿಷ್ ಅಂದ್ರೆ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಮಕ್ಕಳೇ ಇಂಗ್ಲಿಷ್ ಹೇಳ್ಕೊಟ್ರೆ ಅವರೇ ಕನ್ನಡ ಕಲಿತಾರೆ. ಈಗ ನಾ ಲಕ್ನೋ ಹೋಗಿದ್ದೆ, ಹಿಂದಿ ಯಾಕೆ ಕಲ್ತ್ಕೊಂಡೆ ಅಂತ ಅಲ್ಲೆಲ್ಲ ಹಿಂದಿ ಮಾತಾಡ್ತಿದ್ರು, ಎಲ್ಲರೂ ಕನ್ನಡದಲ್ಲೇ ಮಾತಾಡ್ಬಿಟ್ಟಿದ್ದಾರೆ. ಲಕ್ನೋದಲ್ಲಿ ನಾನೇ ಹಿಂದಿ ಕಲ್ತ್ಕೊತಾ ಇದ್ದೆ, ನಾ ಕನ್ನಡನೇ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ಅದಕ್ಕೆ ಆ ತರ ಒಂದು ಘಟನೆಗಳಾಗಿದೆ. ನಮ್ಮ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ಯಾವ ಬ್ಯಾಂಕ್ಗಳಲ್ಲಿ ಆಗ್ಲಿ ಏನಾದ್ರೂ ಕನ್ನಡಿಗರು ಇಲ್ಲ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ನಮ್ದು. ನಾವು ಅವ್ರಿಗೆ ಜಾಗ ಬಿಟ್ಕೊಟ್ಟು ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಯಾಕೆಂದ್ರೆ ನಿರ್ಮಲಾ ಸೀತಾರಾಮನ್ಗೆ ನಮ್ಮ ಒಬ್ಬರು ಕನ್ನಡ ಇವರು ಅಭಿವೃದ್ಧಿ ಪ್ರಾಧಿಕಾರದವ್ರು ಹೋಗಿದ್ರಂತೆ. ಆಗ ಅವ್ರು ಹೇಳಿದಂತೆ, ಇಲ್ಲ ಕನ್ನಡದಲ್ಲಿ ಯಾರು ಕನ್ನಡದವರಿಗೆ ನೀವು ಇದು ಮಾಡ್ತಾ ಇಲ್ಲ, ಕನ್ನಡದಲ್ಲೇ ಬರ್ತಿಲ್ಲ, ಬೇರೆ ಬೇರೆ ಭಾಷೆಯವರು ಬರ್ತಾರೆ ಅಂತ. ಆಗ ನಿರ್ಮಲಾ ಸೀತಾರಾಮನ್ ಹೇಳಿದ್ರಂತೆ, ನೀವು ಕನ್ನಡಕ್ಕೆ ಕೂರಿಸಿ, ನಾವು ಅವಾಗ ಹೇಳ್ತೀವಿ, ಬಟ್ ಏನಾದ್ರು ಶಾರ್ಟ್ ಫಾಲ್ ಬಂತು ಅಂದ್ರೆ ಅಷ್ಟು ಬ್ರಾಂಚ್ ಕ್ಲೋಸ್ ಮಾಡ್ತೀವಿ, ಒಪ್ಕೋತೀರಾ ಅಂತ ಕೇಳಿದ್ರಂತೆ. ಎಕ್ಸಾಂಪಲ್ 3,000 ಜನಕ್ಕೆ ನಾವು ವೇಕೆನ್ಸಿ ಕರಿತೀವಿ, ನಿಮ್ಮಲ್ಲಿ 1,000 ಜನ ಅಪ್ಲೈ ಮಾಡಲೇ ಇಲ್ಲ, 2,000ಕ್ಕೆ ಆಗುವಷ್ಟು ಬ್ರಾಂಚ್ ಕ್ಲೋಸ್ ಮಾಡೋದು ಒಪ್ಕೋತೀರಾ ನೀವು ಅಂತ ಕೇಳಿದಂತೆ. ಇಲ್ಲ ಅದು ವಾಪಸ್ ಬಂದಿದ್ದಾರೆ. ಅಂದ್ರೆ ಕನ್ನಡದವರೇ ಬರ್ತಾ ಇಲ್ಲ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಬ್ಯಾಂಕ್ದವ್ರು ಏನ್ ಮಾಡಿದ್ದಾರೆ, ನನಗೆ ಅಪಾಯಿಂಟ್ ಮಾಡಿದ್ದಾರೆ. ಇಲ್ಲಪ್ಪ ಅಟ್ಲೀಸ್ಟ್ ಕನ್ನಡ ಕಲಿಸು ಅಂತ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವರು ಇವರು ಕಲ್ತ್ಕೋತಾರೆ. ಬಟ್ ಅವ್ರಿಗೆ ಇಷ್ಟ ಇದೆ ಕಲಿಯಕ್ಕೆ. ಬಟ್ ಇವರೇ ನಮ್ಮ ಕನ್ನಡದವರೇ ಅವ್ರಿಗೆ ಇಂಗ್ಲೀಷ್ ಮಾತಾಡ್ತಾರೆ. ಅವ್ರೇನ್ ಮಾಡ್ತಾರೆ, 3 ವರ್ಷ ಮ್ಯಾನೇಜ್ ಮಾಡ್ಕೊಂಡು ನನಗೆ ಹೋಗ್ತಾ ಇದ್ದಾರೆ ಅವರು. ಈಗ ಏನಂತಂದ್ರೆ ಅದು ಇನ್ನೊಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ ಬಂದ್ರು ಬ್ಯಾಂಕ್, ನಮ್ಮ ಕೆನರಾ ಬ್ಯಾಂಕಿಗೆ ವಾಪಸ್ ಹೋಗೋದಿಲ್ಲ ಊರಿಗೆ, ಇದು ಆರಾಮಾಗಿದೆ, ಎಲ್ಲರೂ ಫ್ಲಾಟ್ ತಗೋತಾ ಇದ್ದಾರೆ ಇಲ್ಲೇ. ಅವರವರೇ ಹಿಂದಿಯವರೇ ಸೇರ್ಕೋತಾ ಇದ್ದಾರೆ, ಒಂದು ಗ್ರೂಪ್ ಆಗ್ತಾರೆ. ಅದೇ ಒಂದು ಉತ್ತರ ಪ್ರದೇಶ ಆಗ್ತಾ ಇದೆ, ಅದೇ ಒಂದು ಬಿಹಾರ್ ಆಗ್ತಿದೆ. ಈ ಪರಿಸ್ಥಿತಿನಲ್ಲಿ ನಾವು ಕನ್ನಡ ಇದೆ. ಆದ್ರೆ ಇದ್ರ ಮಧ್ಯದಲ್ಲಿ ಈ ತರದ್ದು ಒಂದೊಂದು ಘಟನೆ, ಇದು ಒಳ್ಳೊಳ್ಳೆ ಫಂಕ್ಷನ್ಗಳು ನೋಡೋದು ಬಹಳ ಖುಷಿ ಆಯ್ತು ನನಗೆ. ಅದಕ್ಕೆ ಇವತ್ತು 9:15 ರೆಡಿ ಆಗಿದ್ದೆ. ನಮ್ಮ ಸಂಪತ್ ಕುಮಾರ್ ಅವರು ಹೇಳಿದ್ದೆ, ನಿಮ್ಮ ಮನೆಗೆ 10 ಗಂಟೆ ಕರೆಕ್ಟ್ ಆಗಿ ಬರ್ತೀನಿ, 10:20 ಇಲ್ಲಿ ಇದ್ಬಿಡ್ಬೇಕು ಅಂತ, 10 ನಿಮಿಷ ಮುಂಚೆ ಇರಬೇಕು ಅಂತ. ನಮ್ಮಲ್ಲಿ ಏನೋ ಒಂದು ಸಣ್ಣ ಘಟನೆ ನಡೆದಿಂದ ಅದು ಬರಕ್ ಆಗ್ಲಿಲ್ಲ. ಇವತ್ತು ಆಮೇಲೆ ಸ್ಪೀಚ್ ಹೆಂಗಿದ್ ನನಗೆ ಕೇಳಕ್ಕೂ ಆಗ್ಲಿಲ್ಲ. ಈಗ ವಿಡಿಯೋ ಇದೆ, ಆಮೇಲೆ ಬೇಕಾದ್ರೆ ಇದು ಮಾಡ್ತೀನಿ. ನಾವು ರಿಟೈರ್ಡ್ ಆದ್ಮೇಲೆ ಮಕ್ಕಳುಗಳಿಗೆ ನಾವೊಂದು ಸ್ಕೂಲ್ಗೆ ಹೋದಾಗ ರಾಮನ ತಮ್ಮಂದ್ರೆ ಯಾರು ಅಂತ ಗೊತ್ತಿಲ್ಲ ಸುಮಾರು ಜನಕ್ಕೆ. ಆ ಒಂದು ಪರಿಸ್ಥಿತಿನಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ನೀವು ಎಷ್ಟು ಜನ ಫಾಲೋ ಮಾಡ್ತೀವಿ ಗೊತ್ತಿಲ್ಲ ನಂಗೆ. ನಾವು ದಿನಕ್ಕೊಂದು ಆಧ್ಯಾತ್ಮಿಕ ರಸಪ್ರಶ್ನೆ ಅಂತ ನಮ್ಮ ಮೊಬೈಲ್ ಮುಖಾಂತರ ಬೆಳಗ್ಗೆ 7 ಗಂಟೆ ಕರೆಕ್ಟ್ ಆಗಿ ನಿಮ್ಮ ಬರ್ತದೆ. ನೀವೇನಾರ ಮೆಂಬರ್ ಆಗಿ ದುಡ್ಡು ಕೊಡ್ಬೇಕಾಗಿಲ್ಲ, ಜಸ್ಟ್ ನಾವು ಲಿಂಕ್ ಒಪ್ಕೊಂಡ್ರೆ ಸಾಕು. ನೀವು ನಿಮ್ಮ ಮನೆಗೆ ಕರೆಕ್ಟ್ ಆಗಿ 7 ಗಂಟೆಗೆ ಬಂದ್ಬಿಡ್ತದೆ. ನೀವು ಅದಕ್ಕೆ ಆನ್ಸರ್ ಮಾಡ್ಬೋದು. ಆನ್ಸರ್ ಮಾಡಿದ್ರೆ ನಾವು ಅದು ಸರಿ ತಪ್ಪು ಅಂತ ಅಲ್ಲೇ ಹೇಳ್ತೀವಿ. ಇವತ್ತು ದಿನ 1,000 ಜನ ಆನ್ಸರ್ ಮಾಡ್ತಾ ಇದ್ದಾರೆ, 1,000 ಜನ ಆನ್ಸರ್ ಮಾಡ್ತಾ ಇದ್ದಾರೆ. ಆಮೇಲೆ ಬುಕ್ಸ್ಗಳು ಇದೆ. ಇವತ್ತು ಇನ್ನೊಂದು ನಂದೊಂದು ಆಧ್ಯಾತ್ಮಿಕ ರಸಪ್ರಶ್ನೆಗಳು ಬಿಟ್ಟು ಸಿಂಚನ ಅಂತ, ಆಧ್ಯಾತ್ಮಿಕ ಸಿಂಚನ ಅಂತ ನಮ್ಮ ಗವರ್ನರ್ ಅವರು 7ನೇ ತಾರೀಕು ನಂದೊಂದು ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದಾರೆ.
ಅದಕ್ಕೆ ಅಂತ ನಾನು ಬೇಕಾದ್ರೆ ಇನ್ವಿಟೇಷನ್ ಬೇಕಾದ್ರೆ ನಿಮ್ಮ ಎದುರುಗಡೆ ಹಾಕ್ತೀನಿ, ಯಾರು ಆಸಕ್ತಿ ಇದ್ರೆ ಅವತ್ತೆಲ್ಲ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಒಂದೊಂದು ಪುಸ್ತಕವನ್ನು ಫ್ರೀಯಾಗಿ ಕೊಡಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ. ಒಂದು ಸಣ್ಣ ಸಣ್ಣ ಕೆಲಸಗಳು ಮಾಡ್ತಾ ಇದ್ದೀವಿ. ಅದೇ ಈ ಥರ ಸನ್ಮಾನಗಳು ಇದ್ರೆ ನಾನು ಯಾವತ್ತು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಬರುವಾಗ ಅದನ್ನ ಇದೊಂಥರ ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡು ಹಾರ ಹಾಕ್ಸ್ಕೊಳ್ಳೋದು ಸ್ವಲ್ಪ ಹಿಂಸೆ, ಒಂಥರ ಯಾಕೋ ಒಂಥರ ಮುಜುಗರ ಅಂತ. ಯಾಕೆಂದ್ರೆ ಏನು ಅಂತ ದೊಡ್ಡ ಸಾಧನೆ ಮಾಡೇ ಇಲ್ಲ, ಸುಮ್ಮನೆ ಒಂದು ಸಣ್ಣ ಸಣ್ಣ ಕೆಲಸಗಳು ಮಾಡಿದೀವಿ, ಅದಕ್ಕೆ ದೊಡ್ಡ ಗೌರವ ಕೊಡೋದು ತಗೊಳ್ಳೋದು ಅಂದ್ರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಆದ್ರೆ ಈ ಗೌರವ ಏನಾಗುತ್ತೆ, ಸ್ವಲ್ಪ ಚೈತನ್ಯ ಮೂಡುವಂಗಿದ್ರೆ ಆ ಗೌರವ ಸ್ವೀಕರಿಸಿದ್ದೀನಿ. ಬಹಳ ನನಗೆ ಖುಷಿ ಕೊಡ್ತಾ ಇದೆ. ಅದ್ರ ಹಾವನೂರ್ ಅವರು ನಾನು, ಯಾಕೆಂದ್ರೆ ಅವರ ಹಾಡುಗಳನ್ನು ಸುಮಾರು ಕೇಳಿದ್ದೀನಿ ನಾನು, ಸುಮಾರು ಫಂಕ್ಷನ್ಗಳು. ಯಾಕೆಂದ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಹಾಡುಗಳಿಂದಲೇ ನಮ್ಗೆ ಆರೋಗ್ಯ ಎಲ್ಲ ಇಂಪ್ರೂವ್ ಆಗೋದು. ಯಾವುದೇ ಮೆಡಿಸಿನ್ಸ್ಗಳೆಲ್ಲ ಎಂತ ಇಲ್ಲ. ನಮ್ಮಲ್ಲೊಬ್ಬರು ರಿಟೈರ್ಡ್ ಆಗಿದ್ದವರು, ಅವ್ರಿಗೆ 300 ಇತ್ತು ಶುಗರು. ನಮ್ಮ ಇವರಿಗೆ ಗೊತ್ತು, ಸಂಪತ್ ಕುಮಾರ್ ಅವರು. ಕೊನೆ ಯಾವ ಡಾಕ್ಟರ್ ಏನೋ ಮಾಡಕ್ಕೋಗಿಲ್ಲ, ಟ್ಯಾಬ್ಲೆಟ್ ನುಂಗಿ ಅಂತ ಹೇಳಿದ್ರು. ಅವ್ರು ಯಾವ ಟ್ಯಾಬ್ಲೆಟ್ ನುಂಗ್ಲಿಲ್ಲ. ಎವ್ರಿ ಡೇ ವಿಜಯವಾಣಿಂದೆಲ್ಲ ವಿಜಯ ಕರ್ನಾಟಕದ ಬಂದಿರೋ ಸಂಗೀತ ಎಲ್ಲಿದೆ ನೋಡ್ಕೊಂಡು ಆ ಸಂಗೀತ ಕೇಳಿ ಕೇಳಿ ಕೇಳಿನೇ 120 ಬಂದಿದೆ ಅವ್ರಿಗೆ. ಬರೀ ಸಂಗೀತ ಕೇಳೇ ಬಂದಿದೆ 120 ಅವ್ರಿಗೆ. ಆದ್ರೆ ಸಂಗೀತಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತ ನಾನು ಹೇಳಿ ಇವತ್ತನ್ನು ಗೌರವ ಕೊಟ್ಟಿದ್ದಕ್ಕೆ ಗೌರವನ ಸ್ವೀಕರಿಸಿದ್ದೀನಿ. ಬಹಳ ಕೃತಜ್ಞತಾಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೀನಿ. ಅವ್ರು ಎಲ್ಲರಿಗೂ ಅದೇ ಮಕ್ಕಳುಗಳಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಹಲವಾರು, ನಾನು ಮತ್ತು ಸಂಪತ್ ಕುಮಾರ್ ಅವರು ಇದುವರೆಗೆ 150 ಸ್ಕೂಲ್ಗಳಿಗೆ ನಾವು ಲೈಬ್ರರಿ ಬುಕ್ ಫ್ರೀಯಾಗಿ ಕೊಟ್ಟಿದ್ದೀವಿ. 150 200 ಸ್ಕೂಲ್ಗಳಿಗೆ ನಾವು ಕ್ವಿಜ್ ಕಾಂಪಿಟೇಷನ್ ಮಾಡ್ತೀವಿ. ನಿಮ್ಮಲ್ಲಿ ಯಾರಾದ್ರೂ ಸ್ಕೂಲ್ಗಳು ಹತ್ರ ಇದ್ರೆ ನೀವು ಸುಮ್ಮನೆ ಹೇಳಿದ್ರೆ ಸಾಕು, ನಾವೇ ಬಂದು ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ. ನಾವೇನು ಅವ್ರಿಗೆ ದುಡ್ಡು ಅಂತ ತಗೊಳ್ಳೋದಿಲ್ಲ. ಅವ್ರಿಗೆಲ್ಲ ಪೆನ್ ಸೆಟ್ಗಳು ಕೊಟ್ಟು ಎಲ್ಲ ನಾವು ಮಾಡಿ, ನಾವೇನೇ ಅವ್ರ ಕಾರ್ಯಕ್ರಮ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರಾಗೇನು ನಮ್ಮದೇ ಒಂದು ದೊಡ್ಡ ಫಂಡ್ ಇದೆ, ಆ ಫಂಡ್ ಮುಖಾಂತರ ನಡ್ಕೊಂಡು ಹೋಗ್ತಾ ಇದೆ. ಅದ್ರಲ್ಲಿ 3-4 ಜನ ಇದ್ದೀವಿ. ಯಾವ ತರ ಇದ್ರು ನೀವು ನಮ್ಗೆ ಹೇಳುವ, ಅಥವಾ ಇಲ್ಲೇ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕು, ಸಂಗೀತ ಇದು ಕ್ವಿಜ್ ಕಾಂಪಿಟೇಷನ್ ಮಾಡ್ಬೇಕು ಅಂತ ಆಗುತ್ತೆ. ನೆಕ್ಸ್ಟ್ ಟೈಮ್ ಇಷ್ಟೊಂದು ಜನ ಹೆಂಗಸ್ತಿದೆ ನಂಗೆ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಗೆ ಕರೆದ್ರೆ ಫಸ್ಟ್ 10 ಮಿನಿಟ್ಸ್ ನಾವು ಒಂದು ಸ್ಪಿರಿಚುವಲ್ ಪ್ರೋಗ್ರಾಮ್ ಮಾಡೋಣ, ಇದು ಕ್ವಿಜ್ ಮಾಡಿಬಿಟ್ಟು ಆಮೇಲೆ ನೀವು ನಿಮ್ ಕೆಲಸಗಳು ಮಾಡಿ. ನೆಕ್ಸ್ಟ್ ಪ್ರೋಗ್ರಾಮ್ ಕರೀರಿ, ನಾನು ಬರ್ತೀನಿ. ಅದಕ್ಕೆಲ್ಲ ಬುಕ್ಸ್ ಎಲ್ಲರಿಗೂ ನಾವೆಲ್ಲರಿಗೂ ಒಂದೊಂದು ಕೊಡೋಣ. ಅದಕ್ಕೆ ಇಷ್ಟೆಲ್ಲ ಹೇಳಿ ನಾನು ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳು. ಧನ್ಯವಾದ ವೆಂಕಟೇಶ್ವರ ಅವರೇ. ಕ್ಷೇತ್ರದಲ್ಲಿ ದುಡಿದಂಥವ್ರಿಗೆ ಅಲ್ಲಿಯ ಸತ್ಯಗಳ ಅರಿವಾಗಿರ್ತದೆ. ದೂರದಿಂದ ನೋಡಿದವರಿಗೆ ಬೇರೆ ಪೂರ್ಣ ಗೋಚರ ಆಗಿರೋದಿಲ್ಲ. ಅವರು ಅದೇ ಕ್ಷೇತ್ರದಲ್ಲಿದ್ದು ಕನ್ನಡಕ್ಕೋಸ್ಕರನೇ ಕೆಲಸ ಮಾಡಿದವರಾದ್ರಿಂದ ಅವರ ಅನುಭವಗಳ ಸಮೇತ ಆ ಮಾತುಗಳನ್ನು ಹೇಳಿದ್ದಾರೆ. ಎಷ್ಟೋ ಸತ್ಯಗಳನ್ನ ಜೀರ್ಣಿಸ್ಕೊಳ್ಳೋದು ಕಷ್ಟ, ಆದರೆ ಬದಲಾಯಿಸೋದಕ್ಕೆ ಪ್ರಯತ್ನಗಳಾಗಬೇಕಷ್ಟೇ. ಎಷ್ಟೋ ಕಷ್ಟ ಇದೆ ನಿಜ, ಆಗ ಇಲ್ಲ ಅಂತಲ್ಲ. ಕನ್ನಡ ಅನ್ನದ ಭಾಷೆ ಆಗಬೇಕು ಮೊದಲು, ಮತ್ತು ಕನ್ನಡ ದಿನನಿತ್ಯದ ಬಳಕೆ ಭಾಷೆ ಆಗಬೇಕು. ಅದೆರಡು ಆಗ್ಬಿಟ್ರೆ ಇನ್ನು ನಾವೆಲ್ಲ ಒದ್ದಾಡುವಂತ ಸ್ಥಿತಿನೇ ಬರೋದಿಲ್ಲ, ತಾನೇ ತಾನಾಗಿ ಬೆಳೆಯುತ್ತೆ. ಬಳಸದೇ ಇದ್ರೆ ಯಾವ ಭಾಷೆ ಅಲ್ಲ ಯಾವುದು ಉಳಿಯೋದಿಲ್ಲ. ಬಳಸಬೇಕು ನಾವೆಲ್ಲದರೂ ಕೂಡ. ಆದ್ರೆ ಇವತ್ತು ಹೇಗಾಗಿದೆಯಪ್ಪ ಅಂದ್ರೆ, ತೊಟ್ಲಲ್ಲಿರುವಂತಹ ಮಗು ಅದಕ್ಕೆ ಭಾಷೆನೇ ಗೊತ್ತಿರಲ್ಲ, ಅದನ್ನು ಇಂಗ್ಲಿಷ್ನಲ್ಲೇ ಮಾತನಾಡಿಸುವಂತ ಪರಿಸ್ಥಿತಿ ಇದೀವಿ ನಾವು. ಆ ಪರಿಸ್ಥಿತಿ ದೂರ ಆಗಬೇಕು ಅನ್ನೋದಷ್ಟೇ. ಇಂಗ್ಲಿಷ್ ಬೇಡ ಅಂತ ಖಂಡಿತ ನಾವು ಯಾರು ಹೇಳೋಲ್ಲ. ಇಂಗ್ಲಿಷ್ ಬೇಕು, ಅದು ಪ್ರಪಂಚದ ಭಾಷೆ ಆಗಿದೆ, ಬೇಕು. ಆದ್ರೆ ಎಷ್ಟರ ಮಟ್ಟಕ್ಕೆ ಬೇಕು ಅಷ್ಟರ ಮಟ್ಟಕ್ಕೆ ಬೇಕಾಗುತ್ತೆ ನಿಜವಾಗ್ಲು. ತೊಟ್ಲು ಮಗು ಇಂಗ್ಲಿಷ್ ಮಾತಾಡಿಸುವಂತ ಯಾರು ಇಂಗ್ಲಿಷ್ನವ್ರು ಹೇಳಿಲ್ಲ, ಅದು ನಾವು ಮಾಡ್ಕೊಂಡಿರುವಂತ ದುರಭ್ಯಾಸ ಅಷ್ಟೇನೆ. ಒಟ್ಟಾರೆ ಕನ್ನಡದ ಜಾಗೃತಿಯ ದೃಷ್ಟಿಯಿಂದ ವೆಂಕಟೇಶ್ ಅವರು ಒಂದಷ್ಟು ಮಾತು ಹೇಳಿದ್ದಾರೆ. ಅವರು ಹೇಳಿದಾಗೆ ಈ ರೀತಿಯ ಕಾರ್ಯಕ್ರಮಗಳು ಕೂಡ ಅದಕ್ಕೆ ಪೂರಕವಾಗಿ ಒಂದಷ್ಟು ಕೆಲಸ ಮಾಡ್ತದೆ ಅನ್ನೋದನ್ನು ಕೂಡ ಅವರು ಹೇಳಿರೋದು ಬಹಳ ಸಂತೋಷದ ವಿಷಯ. ಅವರಿಗೆ ನಿಮ್ಮೆಲ್ಲರ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ಅಧ್ಯಕ್ಷ ಭಾಷಣ ಶ್ರೀಯುತ ಚಂದ್ರಶೇಖರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಜ ಹೇಳಬೇಕು ಅಂತಂದ್ರೆ, ಈ ಆಚಾರ್ಯತ್ರೆಯ ಕಾರ್ಯಕ್ರಮದಲ್ಲಿ ನಾನು ಎಲ್ಲಿದ್ದೀನಿ ಅನ್ನೋದನ್ನು ಕೂಡ ನಾನು ಮರ್ತು ಬಿಟ್ಟಿದ್ದೀನಿ. ಅಷ್ಟು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಇದೇ ತರ ಕಾರ್ಯಕ್ರಮಗಳು ನಾವು ಹೇಗೆ ಹಮ್ಮಿಕೊಂಡಿದ್ದೀವಿ, ಭಗವದ್ಗೀತೆ ಅದು ಪೂರ್ತಿ ಮಾಡಿದ್ದೀವಿ, ಅದೇ ತರ ಇದು ಆಚಾರ್ಯತ್ರೆಯೂ ಈ ವರ್ಷ ಪೂರ್ತಿ ಇರುತ್ತೆ ಸರಣಿ. ತಿಂಗಳಲ್ಲಿ ಒಂದು ದಿನ ಶನಿವಾರದ ದಿವಸ ಇರುತ್ತೆ. ಆ ಶನಿವಾರದ ದಿವಸ ತಾವು ಎಲ್ಲರೂ ಬಂದು ಇದೇ ತರ ಒಂದು ಪ್ರೋತ್ಸಾಹನ ಕೊಟ್ಟು ನಮಗೆ ಎಲ್ಲ ಥರದಲ್ಲೂ ಒಂದು ಒಳ್ಳೆ ಕಾರ್ಯಕ್ರಮ ನಡೆಯೋದಕ್ಕೆ ಅನುವು ಮಾಡಿಕೊಡ್ತೀರ ಅಂತ ತಿಳ್ಕೊಂಡು ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಚಂದ್ರಶೇಖರ್ ಅವರು ಯಾವಾಗಲೂ ಮಿತಭಾಷಿನೇ. ಅವ್ರು ತುಂಬಾ ಮಾತನಾಡೋದಕ್ಕೆ ಹೋಗೋದಿಲ್ಲ. ಬೆನ್ ತಟ್ತಾರೆ, ಮುಂದೆ ಕಳಿಸ್ಬಿಡ್ತಾರೆ ನಮ್ಮನ್ನ. ಅವ್ರು ಹಿಂದ್ಗಡೆನೆ ನಿಂತಿರ್ತಾರೆ, ನಾವು ಹಿಂದೆ ತಿರುಗಿ ನೋಡ್ಬೇಕಷ್ಟೇ ಅವ್ರನ್ನ.
ಸಭಾ ಕಾರ್ಯಕ್ರಮ ಸಂಪನ್ನ ಆಗ್ತಾ ಇದೆ. ವೇದಿಕೆಯಲ್ಲಿರುವ ಅತಿಥಿಗಳನ್ನ ಗೌರವಿಸುವ ಕೆಲಸ ಬಾಕಿ ಇದೆ. ದಯವಿಟ್ಟು ಉಪಾಧ್ಯಕ್ಷ ರವಿ ಅವರು ದಯವಿಟ್ಟು ಬರಬೇಕು. ಅದಕ್ಕೆ ಜೊತೆಗೆ ಸೇರ್ಕೋಬೇಕು ಕೇಶವಮೂರ್ತಿ ಅವ್ರ ಜೊತೆಗೆ. ದಯವಿಟ್ಟು ಅವರಿಗೆಲ್ಲ ಕಿರು ಕಾಣಿಕೆಗಳನ್ನ ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ಬಹುಶಃ ವೆಂಕಟೇಶ್ವರವರು ರಸಪ್ರಶ್ನೆಗಳಲ್ಲಿ ಚತುರರಾದ್ರಿಂದ ಬಹುಶಃ ಇವರನ್ನು ನಾವು ಈ ಸಂದರ್ಭಗಳಲ್ಲಿ ಉಪಯೋಗಿಸಬಹುದು. ಶಂಕರರ, ರಾಮಾನುಜರ, ಮಧ್ವರ ಬಗ್ಗೆನೇ ವಿಶೇಷವಾದ ರಸಪ್ರಶ್ನೆಗಳನ್ನ ಮಾಡಿಕೊಟ್ರೆ ನಾವು ಕಾರ್ಯಕ್ರಮಗಳಲ್ಲಿ ಅದನ್ನ ಅಳವಡಿಸಿಕೊಂಡು ಒಂದು ರೀತಿ ಆಕರ್ಷಕವಾಗಿ ಮಾಡೋದಕ್ಕೆ ಸಾಧ್ಯತೆಗಳಿದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ದಯವಿಟ್ಟು ತಮ್ಮ ನೆರವನ್ನು ಕೊಡಿ ಅಂತ ಕೂಡ ಕೇಳ್ಕೊಳ್ತೇನೆ. ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು.